ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ತುಂಬಾನೇ ಹೆಲ್ತಿ ಆಗಿರುವಂತ ಲಡ್ಡು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ದಿನ ಒಂದು ಈ ಲಡ್ಡು ತಿಂದ್ರೆ ಸಾಕು, ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದಾವೆ. ತೂಕ ಇಳಿಸೋಕೆ, ಕೂದಲು ತುಂಬಾನೇ ಉದುರ್ತಿದ್ದಾವೆ, ಸ್ವಲ್ಪ ಕೂಡ ಕಡಿಮೆ ಆಗ್ತಿಲ್ಲ ಅನ್ನೋ ಟೈಮಲ್ಲಿ, ಮತ್ತೆ ಮುಖದಲ್ಲಿ ಪಿಂಪಲ್ಸ್ ಜಾಸ್ತಿ ಆಗ್ತಿದ್ದಾವೆ, ರಿಂಕಲ್ ಜಾಸ್ತಿ ಆಗ್ತಿದ್ದಾವೆ ಅನ್ನೋ ಟೈಮಲ್ಲಿ ದಿನ ಒಂದು ಲಡ್ಡು ತಿಂದು ನೋಡಿ. ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದಾವೆ. ಎಕ್ಸ್ಪೆಷಲಿ ಕೂದಲಿಗೆ ಮತ್ತೆ ಚರ್ಮಕ್ಕೆ ಮಾತ್ರ ತುಂಬಾನೇ ಒಳ್ಳೆಯದು. ಖಂಡಿತ ಟ್ರೈ ಮಾಡ್ತಿರಲ್ವಾ? ಮೊದಲನೇದಾಗಿ ಒಂದು ಫ್ರೈ ಪ್ಯಾನ್ ಅಲ್ಲಿ 1 ಕಪ್ ಅಷ್ಟು ಫ್ಲಾಕ್ಸ್ ಸೀಡ್ಸ್ ನ ಹಾಕ್ತಾ ಇದ್ದೀನಿ. ಫ್ಲಾಕ್ಸ್ ಸೀಡ್ಸ್ ನ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಫ್ಲಾಕ್ಸ್ ಸೀಡ್ಸ್ ಅಂತಂದ್ರೆ ಅಗಸೆ ಬೀಜ ಅಂತ ಕರೀತಾರೆ. ಇದರಿಂದ ತುಂಬಾನೇ ಬೆನಿಫಿಟ್ಸ್ ಇದಾವೆ. ತೂಕ ಇಳಿಸೋಕೆ, ಡಯಾಬಿಟಿಸ್ ಕಂಟ್ರೋಲ್ ಮಾಡೋಕೆ, ಡೈಜೆಷನ್ಗೆ, ಮೂಳೆಗಳನ್ನ ಸ್ಟ್ರಾಂಗ್ ಮಾಡ್ಲಿಕ್ಕೆ, ಮತ್ತೆ ಕೂದಲು ಮತ್ತೆ ಚರ್ಮಕ್ಕೆ ತುಂಬಾನೇ ಒಳ್ಳೇದು. ಅಗಸೆ ಬೀಜನ ಹಾಕಿದ್ಮೇಲೆ ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು 1 ನಿಮಿಷ ರೋಸ್ಟ್ ಮಾಡಬೇಕು. ಜಾಸ್ತಿ ರೋಸ್ಟ್ ಮಾಡೋಕೆ ಹೋಗಬೇಡಿ, ಯಾವುದೇ ಕಾರಣಕ್ಕೂ ಮೀಡಿಯಂ ಹೈ ಫ್ಲೇಮ್ ಅಲ್ಲಿ ಇಟ್ಕೋಬೇಡಿ. ಈ ರೀತಿ 1 ನಿಮಿಷ ರೋಸ್ಟ್ ಮಾಡಿದ್ಮೇಲೆ ಒಂದು ಪ್ಲೇಟ್ ಅಲ್ಲಿ ಹಾಕೊಂಡು ರೆಡಿ ಮಾಡ್ಕೊಳ್ಳಿ. ನಂತರ ಅದೇ ಪಾನ್ಗೆ ನಾನು ಯಾವ ಕಪ್ಪಲ್ಲಿ ಅಗಸೆ ಬೀಜ ತಗೊಂಡಿರ್ತೀನೋ ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ಪಿನಷ್ಟು ಶೇಂಗಾ ಬೀಜನ ತಗೊಂಡಿದ್ದೀನಿ. ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲಿ ಅಥವಾ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ನ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗ ವಿಡಿಯೋಸ್ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ. ಶೇಂಗಾ ಬೀಜನ ಚೆನ್ನಾಗಿ ಹುರ್ಕೊಂಡಿದ್ಮೇಲೆ ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ಪಿನಷ್ಟು ನಾನು ಒಣ ಕೊಬ್ಬರಿ ಪುಡಿನ ಹಾಕ್ತಾ ಇದ್ದೀನಿ. ಒಂದ್ ವೇಳೆ ನಿಮ್ಮ ಹತ್ರ ಒಣ ಕೊಬ್ಬರಿ ಇದ್ರೆ ಶೇಂಗಾ ಬೀಜನ ಒಂದು ಪ್ಲೇಟಲ್ಲಿ ತಗೊಂಡು ನಂತರ ಒಣ ಕೊಬ್ಬರಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಶೇಂಗಾ ಬೀಜ ಫ್ರೈ ಆದ್ಮೇಲೆ ಗ್ಯಾಸ್ ನ ಆಫ್ ಮಾಡ್ಕೊಂಡು ನಂತರ ಕೊಬ್ಬರಿ ಪುಡಿ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡು ಒಂದು ಪ್ಲೇಟಲ್ಲಿ ಹಾಕೊಳ್ಳಿ. ಅದೇ ಗ್ಯಾಸ್ ಆನ್ ಅಲ್ಲಿ ಇದ್ರೆ ತುಂಬಾನೇ ಹೊತ್ತೋಗ್ಬಿಡುತ್ತೆ. ನಂತರ ಅದೇ ಫ್ರೈ ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಹಾಕ್ತಾ ಇದ್ದೀನಿ. ಬಿಳಿ ಎಳ್ಳು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ರೀತಿ ಸ್ವಲ್ಪ ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಂಡು ಈ ಒಂದು ಬಿಳಿ ಎಳ್ಳನ್ನ ಕೂಡ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂತೀನಿ. ನಂತರ ಅದೇ ಕಡಾಯಿಗೆ ನಾನು 2 ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ. ತುಪ್ಪ ಬಿಸಿ ಆದ್ಮೇಲೆ ಅರ್ಧ ಕಪ್ಪಿನಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂತಾ ಇದ್ದೀನಿ. ಒಂದ್ ವೇಳೆ ನಿಮ್ಮ ಹತ್ರ ಗೋಧಿ ಹಿಟ್ಟು ಇಲ್ಲ ಅಂತಂದ್ರೆ ಇದ್ರ ಬದಲಾಗಿ ನೀವು ರಾಗಿ ಹಿಟ್ಟನ್ನ ಕೂಡ ಹಾಕೋಬಹುದು. ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಗೋಧಿ ಹಿಟ್ಟು ಸ್ವಲ್ಪ ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದಂಗೆಲ್ಲ ನೋಡಿದ್ರೆ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲರು. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡು ಪ್ಲೇಟಲ್ಲಿ ಹಾಕೊಂಡು ಇದನ್ನ ಕೂಡ ಸ್ವಲ್ಪ ಹೊತ್ತು ಆರಿಸ್ಕೊಳ್ಳೋಣ. ಎಲ್ಲ ಐಟಮ್ಸ್ನ ಫ್ರೈ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಆರಿದ್ಮೇಲೆ ನಾನು ಫ್ಲಾಕ್ಸ್ ಸೀಡ್ಸ್ನ ತೋರಿಸ್ತಾ ಇದ್ದೀನಿ. ಇವಾಗ ಒಂದೊಂದಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಾನು ಮಿಕ್ಸಿ ಜಾರಲ್ಲಿ ಫ್ಲಾಕ್ಸ್ ಸೀಡ್ಸ್ನ ಹಾಕ್ತಾ ಇದ್ದೀನಿ. ನಂತರ 4 ಏಲಕ್ಕಿ ಹಾಕಿ ಎಷ್ಟು ಸಾಧ್ಯನೋ ಅಷ್ಟು ಫೈನ್ ಆಗಿ ಪೌಡರ್ ತರ ಮಾಡ್ಕೊಳ್ಳಿ. ನೋಡಿದ್ರ ಇಷ್ಟು ಫೈನ್ ಆಗಿ ಪೌಡರ್ ತರ ಮಾಡ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ತರಿತರಾಗಿ ಮಾಡ್ಕೊಳ್ಳಕ್ಕೆ ಹೋಗಬೇಡಿ. ಆದಷ್ಟು ಫೈನ್ ಆಗಿ ನುಣ್ಣಗೆ ಈ ರೀತಿ ಪೌಡರ್ ತರ ಮಾಡ್ಕೊಳ್ಳಿ. ಮಿಕ್ಸಿ ಮಾಡಿರುವಂತ ಅಗಸೆ ಪುಡಿನ ನಾನು ಒಂದು ಮಿಕ್ಸಿಂಗ್ ಬೌಲ್ ಅಲ್ಲಿ ಹಾಕೊಂತಾ ಇದ್ದೀನಿ. ನಂತರ ಅದೇ ಮಿಕ್ಸಿ ಜಾರಿಗೆ ಶೇಂಗಾ ಬೀಜ ಮತ್ತೆ ಕೊಬ್ಬರಿ ಪುಡಿನ ಹಾಕೊಂತಾ ಇದ್ದೀನಿ. ಹಾಕೊಂಡು ಮಿಕ್ಸಿ ಮುಚ್ಚಳನ ಮುಚ್ಚಿ ಫೈನ್ ಆಗಿ ಪೌಡರ್ ತರ ಮಾಡ್ಕೊಳ್ಳಿ. ಒಣ ಕೊಬ್ಬರಿ ಪುಡಿನೇ ಹಾಕೊಳ್ಳಿ, ಇಲ್ಲಾಂದ್ರೆ ಒಣ ಕೊಬ್ಬರಿ ಹಾಕೊಳ್ಳಿ. ಹಸಿ ಕೊಬ್ಬರಿ ಪುಡಿನ ಹಾಕೋಬೇಡಿ. ನುಣ್ಣಿಗೆ ಪೌಡರ್ ತರ ಮಾಡ್ಕೊಂಡಿದ್ಮೇಲೆ 1 ಕಪ್ಪಿನಷ್ಟು ತುರಿದಿರುವಂತ ಬೆಲ್ಲ ಹಾಕ್ತಾ ಇದ್ದೀನಿ. 1 ಕಪ್ ಅಗಸೆ ಬೀಜಕ್ಕೆ 1 ಕಪ್ ಬೆಲ್ಲ ಕರೆಕ್ಟ್ ಆಗುತ್ತೆ. ಇನ್ನೂ ಜಾಸ್ತಿ ಸ್ವೀಟ್ನೆಸ್ ಬೇಕು ಅಂದ್ರೆ 1.5 ಕಪ್ ಅಷ್ಟು ಬೆಲ್ಲ ಕೂಡ ಹಾಕೋಬಹುದು. ಒಂದ್ ವೇಳೆ ನಿಮಗೆ ಬೆಲ್ಲ ಹಾಕೋದು ಇಷ್ಟ ಇಲ್ಲ ಅಂದ್ರೆ ಡೇಟ್ಸ್ ಬರುತ್ತಲ್ಲ ಖರ್ಜೂರ, ಅದನ್ನ ಕೂಡ ಹಾಕಿ ಮಿಕ್ಸಿ ಮಾಡ್ಕೋಬಹುದು. ಈ ರೀತಿ ಫೈನ್ ಆಗಿ ಪೌಡರ್ ತರ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ಮೇಲೆ ಆಲ್ರೆಡಿ ಅಗಸೆ ಬೀಜ ತೆಗೆದಿರ್ತೀವಲ್ಲ ಅದೇ ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡ್ಬಿಡ್ತೀನಿ. ಈ ರೀತಿ ಎಲ್ಲವನ್ನು ಹಾಕೊಂಡಿದ್ಮೇಲೆ ಹುರಿದಿರುವಂತ ಗೋಧಿ ಹಿಟ್ಟನ್ನ ಕೂಡ ಹಾಕೊಂತಾ ಇದ್ದೀನಿ. ಈ ರೀತಿ ಗೋಧಿ ಹಿಟ್ಟನ್ನ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಫ್ಲಾಕ್ಸ್ ಸೀಡ್ಸ್ ಲಡ್ಡು ತಿನ್ಬೇಕಾದ್ರೆ ಕಹಿ ಬರೋದಿಲ್ಲ, ಒಗುರು ಅನ್ಸೋದಿಲ್ಲ. ಎಲ್ಲವನ್ನು ಹಾಕೊಂಡಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂಡ್ ಇನ್ನೊಂದು ಹೇಳ್ಬೇಕು, ಎಲ್ಲಾ ಮೆಜರ್ಮೆಂಟ್ ನ ಒಂದೇ ಕಪ್ಪಿನ ಅಳತೆಯಲ್ಲಿ ತಗೊಳ್ಳಿ, ಕಡಿಮೆ ಜಾಸ್ತಿ ತಗೋಬೇಡಿ. ಈ ರೀತಿ ಸರಿಯಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಪಿಸ್ತಾ ಹಾಕ್ತಾ ಇದ್ದೀನಿ. ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಬೇಡ. ನಂತರ ರೋಸ್ಟ್ ಮಾಡಿರುವಂತೆ ಬಿಳಿ ಎಳ್ಳನ್ನ ಹಾಕ್ತಾ ಇದ್ದೀನಿ. ನಂತರ 2-3 ಟೇಬಲ್ ಸ್ಪೂನ್ ಅಷ್ಟು ಕಾಯಿಸಿರುವಂತ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಲಡ್ಡು ಕಟ್ಟೋಕೆ ಈಸಿಯಾಗಿ ಬರುತ್ತೆ, ಹಾಗಾಗಿ ತುಪ್ಪ ಹಾಕೊಂತಾ ಇದ್ದೀನಿ. ತುಪ್ಪ ತಿನ್ನಲ್ಲ ಅಂತಂದ್ರೆ ಸ್ವಲ್ಪ ಎಣ್ಣೆ ಹಾಕೋಬಹುದು, ಬಟ್ ಎಣ್ಣೆಕಿನ್ನ ತುಪ್ಪ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ತುಪ್ಪ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಲಡ್ಡು ರೂಪದಲ್ಲಿ ಕಟ್ಕೊಂತ ಹೋಗೋದು. ಈ ಲಡ್ಡುನ ಹೊರಗಡೆ ಇಟ್ರೆ ಒಂದು 10 ದಿನದವರೆಗೂ ಸ್ಟೋರ್ ಮಾಡ್ಬೋದು. ಅದೇ ಫ್ರಿಜ್ ಅಲ್ಲಿ ಇಟ್ರೆ 1 ತಿಂಗಳವರೆಗೂ ಸ್ಟೋರ್ ಮಾಡ್ಬೋದು. ಬಟ್ ಹೆಂಗ್ ಮಾಡ್ಕೊಂಡ್ರು ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ರುಚಿಕಿನ್ನ ಹೆಲ್ತ್ ಬೆನಿಫಿಟ್ಸ್ ಮಾತ್ರ ತುಂಬಾ ಇರುತ್ತೆ. ಯಾರಿಗೆಲ್ಲ ಕೂದಲು ಉದುರ್ತಾ ಇದಾವೆ ಮತ್ತೆ ಪಿಂಪಲ್ಸ್ ಆಗ್ತಿದಾವೆ ಅನ್ನೋರಿಗೆ ಈ ಲಡ್ಡು ಬೆಸ್ಟ್ ಅಂತ ಹೇಳ್ತೀನಿ. ಕಂಟಿನ್ಯೂಸ್ ಆಗಿ ಒಂದು 15 ದಿನ ಈ ಲಡ್ಡುನ ತಿಂದು ನೋಡಿ, ನಿಮ್ ಕೂದಲು ಉದುರೋದಲ್ಲಿ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ರೀತಿ ಲಡ್ಡುನೆಲ್ಲ ಕಟ್ಕೊಂಡು ರೆಡಿ ಮಾಡ್ಕೊಂತೀನಿ. ನಾನ್ ತಗೊಂಡಿರೋ 1 ಕಪ್ ಅಗಸೆ ಬೀಜಕ್ಕೆ ಸರಿಸುಮಾರಾಗಿ ಒಂದು 10
10ರಿಂದ 12 ಲಡ್ಡು ಆಗಿದಾವೆ. ನೋಡಿದ್ರ ಲಡ್ಡುನ ರೆಡಿ ಮಾಡ್ಕೊಂಡಿದೀನಿ. ಲಡ್ಡು ಮೇಲೆ ಈ ರೀತಿ ಪಿಸ್ತಾ ಇಟ್ಟು ಗಾರ್ನಿಶಿಂಗ್ ಮಾಡ್ಕೊಂಡ್ರೆ ಸಿಂಪಲ್ ಆಗಿರುವಂತ ಅಗಸೆ ಬೀಜದ ಲಡ್ಡು ರೆಡಿನೇ ಆಗೋಗುತ್ತೆ. ಕಂಪಲ್ಸರಿ ಆಗಿ ಟ್ರೈ ಮಾಡಿ, ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದಾವೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರೂ ಆರಾಮಾಗಿ ತಿನ್ನುವಂತ ಈ ಲಡ್ಡು ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ. ಇಷ್ಟ ಆದ್ರೆ ನನ್ನ ಚಾನಲ್ ನ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.